ಖಾತ್ರಿ ಆಗಿದ್ದರಿಂದಾಗಿ ಎಲ್ಲ ಕಡೆಯೂ ಈ ಪ್ರಯತ್ನ ನಡೀತಾ ಇದ್ದಾವೆ. ಈ ದಿಶೆಯಲ್ಲಿ ಈಗ ಹೆಂಗೆ ಅವರು ಹುಕ್ಕೇರಿ ಭಾಗಕ್ಕೆ ಜಾರಕಿಹೊಳಿ ಸಹೋದರರು ಬಂದರು, ಅದಕ್ಕೆ ಹಾಗೆ ಗೋಕಾಕ್ ಮತ್ತು ಅರವೇ ಭಾಗಕ್ಕೂ ಅವ್ರು ಬರುವಂಥ ಪ್ರಯತ್ನವನ್ನು ಇಲ್ಲಿಯ ಪಂಚಾಯತ್ಗಳ ಮೇಲೆ, ಇಲ್ಲಿಯ ತಾಲೂಕು ಪಂಚಾಯತ್ಗಳ ಮೇಲೆ ತಮ್ಮದು ಒಂದಿಷ್ಟು ಪ್ರಭಾವ ಬೀರುವಂಥ ಪ್ರಯತ್ನವನ್ನು ಈ ಸಲ ಮಾಡದೇ ಇರಲಾರರು ಅನ್ನುವಂಥದ್ದು ಅಷ್ಟು ಸತ್ಯದ. ಯಾಕಂದ್ರೆ ಅಟ್ಯಾಕ್ನ ಮದ್ದು ನೀವು ಡಿಫೆನ್ಸ್ ಆಗ್ತಾ ಹೋದ್ರಪ್ಪ ಅಂದ್ರೆ ಅಟ್ಯಾಕ್ ಇದು ಜೋರಾಗ್ತಾ ಹೋಗ್ತಿರ್ತದೆ. ಅದಕ್ಕೆ ಅಟ್ಯಾಕ್ ಮದ್ದು ಆಗೋದ್ರಿಂದಾಗೆ ಇವರು ಸಹಜವಾಗಿನ ಗೋಕಾಕ್ ಮತ್ತು ಅರವೈ ಭಾಗದಲ್ಲಿ ತಮ್ಮ ಒಂದು ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದು ಎರಡು ಅಭಿಪ್ರಾಯ ಇಲ್ಲ. ಮತ್ತು ಮೊದಲು ತಮ್ಮ ಸ್ಥಾನವನ್ನು ಗಟ್ಟಿ ಮಾಡ್ಕೊಳ್ಳುವಂಥದ್ದು, ತಮ್ಮ ಏರಿಯಾವನ್ನು ಗಟ್ಟಿ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಎರಡೂ ಭಾಗದ ಜನ ಮಾಡ್ತಾಯಿದ್ದಾರೆ. ಹೀಗಾಗಿ ಈಗೇನು ಒಂದಂತಿ ನೋಡ್ರಿ, ಈ ಬೆಳಗಾವಿ ಜಿಲ್ಲೆಯಲ್ಲಿ ಕುಟುಂಬ ರಾಜಕೀಯದಿಂದ ತುರ್ತಕ್ಕೆ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದ್ರೆ ನೀವು ಎಲ್ಲಿ ನೋಡ್ತೀರಿ ನೋಡಿ ಅವರೇ ಕಾಣ್ತಾ ಇದ್ದಾರೆ. ಮತ್ತೊಂದು ಕಲ್ಲಿ ಕಾಣುವಂಥದ್ದು ಜಾರಕಿಹೊಳಿ ಕುಟುಂಬ ಕಾಣ್ತದೆ, ಆನಂತರ ಕತ್ತಿಯವ್ರ ಕುಟುಂಬ ಕಾಣ್ತದೆ. ಮುಂದೆ ಅದೇ ಕಾಲಕ್ಕೆ ಅಥಣಿಯಲ್ಲೂ ಸಹಿತ ಒಂದು ರೀತಿ ಈ ನಮ್ಮ ಸೌದಿಯವರು ಇವತ್ತಿನ ತಮ್ಮ ಮಗನ ತಂದಿಲ್ಲ ಅಂತ ಅನಿಸ್ತದೆ. ಚಿದಾನಂದ ಕಾಂತವ್ರ ಮಗನ ಹೆಸರು ಅವರಿಂದ ನಾಳೆ ಬರ್ಬೋದು ಅನ್ನೋಂಥ ವಾತಾವರಣಗಳಿದ್ದಾವೆ. ಮುಂದಿತ್ತು ಪಟ್ಟಣದ ಕಡೆ ಹೋದ ಪಟ್ಟಣವರು ಸಹಿತ ನಂತರ ತಮ್ಮ ನಂತರ ಯಾರು ತರ್ತಾರೆ ನೋಡ್ಬೇಕಾಗಿದೆ. ಕೌದಲಿಗೆ ಅವರಂತ ಈಗಾಗಲೇ ಕುಟುಂಬ ರಾಜಕಾರಣ ಅದ ಇಲ್ಲಿ ಅಂದ್ರೆ ಒಂದು ಕೆಲವೊಂದಿಷ್ಟು ಕುಟುಂಬಗಳು ಬೆಳೆದು ನಿಂತುಬಿಟ್ಟಿದ್ದಾರೆ. ಅವರನ್ನು ರಾಜಕೀಯವಾಗಿ ಅಲ್ಲಾಡಿಸೋ ಆಯಾ ಕ್ಷೇತ್ರದಲ್ಲಿ ಆಯಾ ಏರಿಯಾದಲ್ಲಿ ಭಾಳ ಕಷ್ಟದ ಮಾತು. ಮತ್ತು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಬೆಳಗಾವಿ ಏರಿಯಾದಲ್ಲೇ ಅಷ್ಟೇ ಕಷ್ಟ ಆಗಬೇಕಾದ್ರೆ ದಿನಕ್ಕೆ. ಆದರೂ ಇವೆಲ್ಲ ತಮ್ಮ ಕುಟುಂಬ ರಾಜಕೀಯದಲ್ಲಿ ಪ್ರಬುದ್ಧತೆ ಪಡೆದಿದ್ರು ಸಹಿತ ಈ ತಮ್ಮ ಕುಟುಂಬ ರಾಜಕೀಯ ತಮ್ಮ ಏರಿಯಾದ ಉಳಿಸುವ ಸಲುವಾಗಿ ಪ್ರತಿಯೊಬ್ಬರು ತಮ್ಮ ಇನ್ನೊಬ್ಬರ ಕ್ಷೇತ್ರದಲ್ಲಿ ಒಂದು ಹಸ್ತಕ್ಷೇಪ ಮಾಡಲೇಬೇಕಾದಂಥ ಪರಿಸ್ಥಿತಿ. ಯಾಕಂದರೆ ನೀವು ನಮ್ಮ ಕ್ಷೇತ್ರಕ್ಕೆ ಬಂದರೆ ನಾವು ನಿಮ್ಮ ಕ್ಷೇತ್ರಕ್ಕೆ ಬರ್ತೀವಿ ಅನ್ನೋಂಥ ಮೆಸೇಜ್ ಕೊಡುವಂಥದ್ದು. ಇದರಿಂದಾಗಿ ಏನೋ ಒಂದಿಷ್ಟು ಸರಿಬೋದೇನೋ, ಆದರೆ ಎಷ್ಟು ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ. ಬಟ್ ಒಂದು ಮಾತ್ರ ಈಗ ಕ್ಲಿಯರ್ ಆಗ್ತಾಯಿದೆ ಪಿಕ್ಚರು. ಒಂದು ಕಡೆಗೆ ಸೌದಿ ಮತ್ತು ನಮ್ಮ ಕತ್ತಿಯವರ ಒಂದು ಸಂಘಟನೆ, ಇನ್ನೊಂದು ಕಡೆ ಜಾರಕಿಹೊಳಿ ಅವ್ರದ್ದು ಮತ್ತು ಜ್ವಲ್ಲೆ ಅವ್ರದ್ದು, ಇದು ಎಲ್ಲಿವರೆಗೆ ಹೋಗ್ತದೆ ನೋಡಬೇಕಾಗಿದೆ. ಯಾಕಂದ್ರೆ ಇಲ್ಲೇ ಒಂದು ಎರಡು ಪಕ್ಷದ ಇಲ್ಲಿ ನೋಡ್ರಿ, ಜಾರಕಿಹೊಳಿ ಕುಟುಂಬದಾಗ ಎರಡು ಪಕ್ಷಗಳಿದ್ದಾವೆ, ಕಾಂಗ್ರೆಸ್ ಮತ್ತು BJP. ಅದೇ ಕಾಲಕ್ಕೆ ಕತ್ತಿ ಅವ್ರದ್ದೇನಾದ್ರು BJP ಅದು ಕ್ಲಿಯರ್ ಕಟ್ ಆಗಿ, ಜ್ವಲ್ಲೆ ಅವ್ರದಕ್ಕೆ BJPನೇ ಅದ ಅವರಿಬ್ಬರದ್ದು. ಇದು